ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಪ ರೇವಣ್ಣ ಅರೆಸ್ಟ್ ಆದ್ರೂ ಕೂಡ ಮಗ ಮಾತ್ರ ಬರ್ತಾ ಇಲ್ಲ. ನೋಟಿಸ್ ಮೇಲೆ ನೋಟಿಸ್ ಸರ್ವ್ ಮಾಡಿದ್ದಾಯ್ತು, ಅನೇಕ ನೋಟಿಸ್ಗಳನ್ನು ಹೊರಡಿಸಿದ್ದಾಯ್ತು. ಪ್ರಜ್ವಲ್ ರೇವಣ್ಣ ಮಾತ್ರ ಬರುವಂತ ಸೂಚನೆಗಳು ಸಿಗ್ತಾ ಇಲ್ಲ. ಸ್ಥಳ ಬದಲಾಯಿಸ್ತಾ ಇದ್ದಾನ ಹಾಗಾದ್ರೆ ಕಾಮಾಂಧ ಪ್ರಜ್ವಲ್. SIT ನೋಟಿಸ್ ಕೊಟ್ಟರೂ ಕೂಡ ಈತನಿಗೆ ಡೋಂಟ್ ಕೇರ್, ವಿಚಾರಣೆಗೆ ಬರ್ತಾ ಇಲ್ಲ. ಪ್ರಜ್ವಲ್ನ ಸುಳಿವೇ ಸಿಗ್ತಾ ಇಲ್ಲ. ಪ್ರಜ್ವಲ್ ವಿರುದ್ಧ ಹೊಸ ಕೇಸ್ ಕೂಡ ನಿನ್ನೆ ದಾಖಲಾಗಿದೆ. 164 ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಕಿಡ್ನಾಪ್ ಸಂತ್ರಸ್ತೆ ಹೇಳಿಕೆಯ ಬೆನ್ನಲ್ಲೇ ಈಗ ರೇಪ್ ಕೇಸ್ ಕೂಡ ದಾಖಲಾಗಿದೆ. ನಿನ್ನೆ ಬೆಂಗಳೂರಿನ ಮನೆಯಲ್ಲೂ ಕೂಡ ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಪ್ರಜ್ವಲ್ ಬಂಧನಕ್ಕೆ ಈಗ SIT ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಸರ್ಕಾರ ಹೊರಡಿಸುತ್ತಾ ಅನ್ನೋ ಪ್ರಶ್ನೆ. ಈಗಾಗಲೇ ಈತ ಎಲ್ಲಿದ್ದಾನೆ ಅನ್ನುವಂತ ಮಾಹಿತಿ ನೀಡುವಂತ ಸಲುವಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ಹೊರಡಿಸಲಾಗಿದೆ. ಜೊತೆಗೆ ಎಲ್ಲೇ ಇದ್ರೂ ಕೂಡ ಆತ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೂಡ ನೀಡಲಾಗಿತ್ತು. ಆನಂತರ ನನಗೆ ವಿಚಾರಣೆಗೆ ಬರೋದಕ್ಕೆ 1 ವಾರಗಳ ಕಾಲ ಸಮಯಾವಕಾಶ ಬೇಕು ಅಂತ ವಕೀಲರ ಮೂಲಕ ಆತ ಮನವಿಯನ್ನು ಮಾಡ್ಕೊಂಡಿದ್ದ. ಅದು ಕಳೆದ 10 ದಿನಗಳಾಗ್ತಾ ಬಂತು. ಅದಾದ್ರೂ ಕೂಡ ಇನ್ನೂ ಸುಳಿವಿಲ್ಲ. ಸ್ಥಳ ಬದಲಾಯಿಸ್ತಾ ಇದ್ದಾನ ಅನ್ನುವಂಥ ಪ್ರಶ್ನೆ ಒಂದು ಕಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಜರ್ಮನಿಯಲ್ಲಿದ್ದ, ಆನಂತರದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಏನಾದರೂ ಈತ ಪಲಾಯನ ಮಾಡ್ತಾ ಇದ್ದಾನ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಅಪ್ಪ ಅರೆಸ್ಟ್ ಆದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ಮೇಲೆ ಕೇಸ್ ದಾಖಲಾಗಿದೆ. ಕೇಸ್ಗಳ ಮೇಲೆ ಕೇಸ್ ಬಿದ್ದು ಕೇಸ್ ಸ್ಟ್ರಾಂಗ್ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಸ್ಥಳ ಮಹಜರನ್ನ ಕೂಡ ನಡೆಸಲಾಗಿದೆ ಬೆಂಗಳೂರಿನಲ್ಲಿ. ಜೊತೆಗೆ ಹೇಳಿಕೆಯನ್ನು ಕೂಡ 164 ಸ್ಟೇಟ್ಮೆಂಟ್ ಕೂಡ ಪಡೆಯಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಸಾಕಷ್ಟು ಪ್ರಶ್ನೆಗಳಿದೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ನೋಟಿಸ್ ಕೊಟ್ಟರು ಕೂಡ ಅದಕ್ಕೂ ಕೂಡ ಡೋಂಟ್ ಕೇರ್, ಯಾಕೆ, ಯಾರಾದ್ರೂ ರಕ್ಷಣೆ ಮಾಡ್ತಾ ಇದ್ದಾರೆ, ಇಂಥ ಹಲವು ಪ್ರಶ್ನೆಗಳಿದೆ. ಏನೆಲ್ಲ ಇನ್ಸೈಡ್ ಮಾಹಿತಿ ಈಗ ಸದ್ಯ ಲಭ್ಯ ಆಗ್ತಾ ಇದೆ, ಯಾವಾಗ ವಾಪಸ್ ಆಗ್ತಾನೆ, ಜೊತೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದಷ್ಟು ಮಹತ್ವದ ಡೆವಲಪ್ಮೆಂಟ್ಸ್ ಕೂಡ ನಡೆದಿದೆ. ಅದರ ನಂತರದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಏನಾದ್ರೂ ಸರ್ಕಾರ ಹೊರಡಿಸುತ್ತಾ ಅನ್ನುವಂಥ ಪ್ರಶ್ನೆ ಸುಷ್ಮಿತಾ. ಎಸ್ ಅಶ್ವಿನಿ, ಏನು ಪ್ರಜ್ವಲ್ ರೇವಣ್ಣ ಅವರ ಕಾಮ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಒಂದ್ ರೀತಿಯಲ್ಲಿ ಇದು ಮೈತ್ರಿ ಸರ್ಕಾರಕ್ಕೂ ಕೂಡ ಮುಜುಗರವನ್ನ ತಂದೊಡ್ಡಿತ್ತು. ಈಗ ಅಂದ್ರೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಚುನಾವಣೆ ಮುಗಿಸ್ಕೊಂಡು ಪ್ರಜ್ವಲ್ ರೇವಣ್ಣ ಏನು ವಿದೇಶಕ್ಕೆ ಪರಾರಿಯಾಗಿದೆ, ಜರ್ಮನಿಗೆ ಪರಾರಿಯಾಗಿದ್ದ. ಅಲ್ಲಿಂದ ದುಬೈಗೆ ಕೂಡ ಅವನು ಶಿಫ್ಟ್ ಆಗಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಬರ್ತಿತ್ತು. ಆದ್ರೆ ಈಗ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ SIT ಸಾಕಷ್ಟು ನೋಟಿಸ್ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಹಾಜರಾಗಿಲ್ಲ. ಅದ್ರ ಜೊತೆಗೆ ಅಪ್ಪನನ್ನು ಅಂದ್ರೆ ರೇವಣ್ಣನನ್ನು ಕೂಡ SIT ಬಂಧಿಸಿ ಈಗ ಅಪ್ಪ ಜೈಲು ಶಿಕ್ಷೆಯಲ್ಲಿ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಲ್ಲೂ ಕೂಡ ಭಾರತಕ್ಕೆ ವಾಪಸ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದ್ರ ಜೊತೆಗೆ ಅಪ್ಪನೂ ಕೂಡ ಏನು ರೇವಣ್ಣನೂ ಕೂಡ ಏನು ತಮ್ಮಷ್ಟಕ್ಕೆ ಯಾರ ಹತ್ರನೂ ಕೂಡ ಮಾತಾಡದೆ ಒಂದ್ ರೀತಿಯಲ್ಲಿ ಚಿಂತಾಕ್ರಾಂತವಾಗಿ ಪರಪ್ಪನ ಅಗ್ರಹಾರದಲ್ಲಿ ಸಮಯವನ್ನ ಕಳೀತಾ ಇರುವಂತದ್ದು. ಅಪ್ಪ ಈ ರೀತಿಯಲ್ಲಿ ಜೈಲು ವಾಸದಲ್ಲಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಯಾಕೆ ಬೆಂಗಳೂರಿಗೆ ಬರ್ತಾ ಇಲ್ಲ ಅನ್ನೋಂತ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಇದ್ರ ಜೊತೆಗೆ ಏನಾದ್ರೂ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಕೂಡ ಅವರನ್ನ ಸೇಫ್ ಮಾಡ್ತಾ ಇದಾರೆ ಅನ್ನುವಂತಹ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಮೂಡೋದು ಸಹಜ. ಇದ್ರ ಜೊತೆಗೆ ಏನು ಈಗ ಆಲ್ರೆಡಿ SIT ಸಾಕಷ್ಟು ನೋಟಿಸ್ ಕೊಟ್ಟಿದೆ. ಹಾಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಒಂದು ವಿಚಾರವನ್ನ ತಿಳಿಸಿರುವಂತಹದ್ದು. ಇನ್ನು ಏನು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಇನ್ನೊಂದು 2 ದಿನದಲ್ಲಿ ಬರ್ದೇ ಇದ್ರೆ ಅವರಿಗೆ ರೆಡ್ ಕಾರ್ಪೆಟ್ ನೋಟಿಸ್ ಕೂಡ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಯಾವೊಂದು ವೇಳೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಮರಳುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು, ಮಂಗಳೂರು, ಕೊಚ್ಚಿ, ಗೋವಾ ಈ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಹೈ ಸೆಕ್ಯೂರಿಟಿಯನ್ನ ನೀಡಿರುವಂತಹದ್ದು. ಒಂದು ವೇಳೆ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಮರಳಿ ಬಂದ್ರೆ ಅವರನ್ನ ಅರೆಸ್ಟ್. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್